ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾಲತಾ. ನಾನು ದಿವ್ಯ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಆ್ಯಂಡ್ ಥೆರಪಿ, ಇದು ಒಂದು ಸೀತಾರಾಮಮ್ಮ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಒಂದು ಯೂನಿಟ್ ಆಗಿದೆ. ಇಲ್ಲಿ ನಾನು ಸುಮಾರು 5 ತಿಂಗಳಿಂದ ಯೋಗಾಭ್ಯಾಸ ಮಾಡ್ತಾಯಿದ್ದೀನಿ. ನನಗೆ ಇಲ್ಲಿ ಯೋಗವನ್ನು ಕಲಿಸ್ತಾ ಇರುವಂಥ ಶಿಕ್ಷಕಿ ಹೆಸರು ಶಾಂತಮ್ಮ ಅಂಥೇಳಿ. ನಾನು ಯೋಗಕ್ಕೆ ಸೇರಿದ ಉದ್ದೇಶ ಅಂದರೆ ಬಾಡಿಯ ಫ್ಲೆಕ್ಸಿಬಿಲಿಟಿಗೋಸ್ಕರ. ಅಂದರೆ ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಪ್ರವೃತ್ತಿ ಬಂದು ಕ್ರೀಡೆಯಲ್ಲಿ ಆಸಕ್ತಿ ಇರೋದರಿಂದ ನಾನು ರಾಜ್ಯ ಮಟ್ಟದವರೆಗೂ ಅಥ್ಲೆಟಿಕ್ಸ್ನಲ್ಲಿ ಅಂದರೆ 100 ಮೀಟರ್, 200, 400 ಮೀಟರ್ ರನ್ನಿಂಗ್ನಲ್ಲಿ ಭಾಗವಹಿಸ್ತಾ ಇರುವಾಗ ನನಗೆ 400 ರನ್ನಿಂಗ್ ಮಾಡುವಾಗ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ಮು ಆಗ್ತಾಯಿತ್ತು ಓಡುವಾಗ. ಅದೇ ಉದ್ದೇಶದಿಂದ ನಾನು ಬಾಡಿಯ ಫ್ಲೆಕ್ಸಿಬಿಲಿಟಿ ಮತ್ತು ಬ್ರೀದಿಂಗ್ ಸ್ವಲ್ಪ ಇಂಪ್ರೂವ್ ಮಾಡಿಕೊಳ್ಳೋಕ್ಕೋಸ್ಕರ ಯೋಗಕ್ಕೆ ಜಾಯ್ನ್ ಆದೆ. ಯೋಗಕ್ಕೆ ಜಾಯ್ನ್ ಆದಮೇಲೆ ಎಷ್ಟು ಒಂದು ನನಗೆ ಬೆನಿಫಿಟ್ ಸಿಕ್ತು ಅಂತ ಹೇಳಿದ್ರೆ, ನನ್ನ ಟೈಮಿಂಗ್ ಕೂಡ, ಓಡುವ ಟೈಮಿಂಗ್ ಕೂಡ ಇಂಪ್ರೂವ್ ಆಯಿತು. ಹಾಗೆ ಬ್ರೀದಿಂಗ್ ಕೂಡ ಪ್ರಾಬ್ಲಮ್ ಇರಲಿಲ್ಲ. ಓಡ್ತಾ 400 ಓಡುವಾಗ 300 ಆದಮೇಲೆ ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿತ್ತು, ಹಿಡ್ಕೊಳ್ತಾ ಇತ್ತು. ಇದು ಯಾವುದೂ ಕೂಡ ಇಲ್ಲ ಆಯಿತು. ಹಾಗೆ ನಾನು ರಾಜ್ಯ ಮಟ್ಟದವರೆಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ನನಗೆ ನೆಕ್ಸ್ಟ್ ಲೆವೆಲ್ಲಿಗೆ ನ್ಯಾಷನಲಿಗೆ ನಾನು ಸೆಲೆಕ್ಟ್ ಆದಾಗ ಯೋಗ ಜಾಯ್ನ್ ಆದಮೇಲೆ ನನಗೆ ಇನ್ನೂ ತುಂಬ ಹೆಲ್ಪ್ ಆಯಿತು. ನಾನು ನ್ಯಾಷನಲ್ ಮೆಡಲು ಮಾಡಿದೆ, ಸೌತ್ ಏಷ್ಯಾ ಮೆಡಲು ಮಾಡಿದೆ. ಸೊ ನಮಗೆ ಇಲ್ಲಿ ಯೋಗ ಹೇಳ್ಕೊಡ್ತಾ ಇರುವಂತಹ ಶಿಕ್ಷಕಿ ಶಾಂತಮ್ಮ ಮೇಡಮು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ತಾಳ್ಮೆಯಿಂದ ಪ್ರತಿಯೊಂದು ಸ್ಟೆಪ್ಪನ್ನು ಬಿಡಿಸಿ ನಿಧಾನಕ್ಕೆ ದಿನ ಒಂದೊಂದು ಹೊಸ ಯೋಗವನ್ನು ಹೊಸ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಕಲಿಸ್ಕೊಡ್ತಾರೆ. ಹಾಗೆ ನಿದ್ರೆಯ ಪ್ರಾಬ್ಲಮ್ ಕೂಡ ಇತ್ತು, ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಈ ಧ್ಯಾನ ಮಾಡೋದ್ರಿಂದ ಯೋಗ ಆದಮೇಲೆ ನಮಗೆ ದಿನ ಒಂದೊಂದು ಮಂತ್ರವನ್ನು ಹೇಳಿಸ್ಕೊಡ್ತಾರೆ. ಆ ಮಂತ್ರಗಳನ್ನು ಹೇಳೋದ್ರಿಂದ 10 ನಿಮಿಷ, ಒಂದು 15 ನಿಮಿಷಗಳ ಕಾಲ ದಿನ ಬೇರೆ ಬೇರೆ ಮಂತ್ರಗಳಿರುತ್ತೆ. ಗಾಯತ್ರಿ ಮಂತ್ರ ಇರ್ಬೋದು, ಮೃತ್ಯುಂಜಯತ್ತು ಮಂತ್ರ ಹೇಳ್ತೇವೆ. ಬೇರೆ ಬೇರೆ ಮಂತ್ರಗಳನ್ನು ಹೇಳೋದ್ರಿಂದ ಮನಸ್ಸಿಗೆ ತುಂಬ ರಿಲ್ಯಾಕ್ಸೇಷನ್ ಅನಿಸ್ತಾಯಿತ್ತು. ನಿದ್ದೆನೂ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಅಷ್ಟೇ ಅಲ್ಲ, ಯೋಗದಿಂದ ಮಾನಸಿಕ, ದೈಹಿಕ ಎರಡೂ ಆರೋಗ್ಯ ಚೆನ್ನಾಗಾಗುತ್ತೆ. ಯೋಗಕ್ಕೆ ಬಂದ ಮೇಲೆ ಕೆಲವೊಂದು ಬಾಡಿಯ ಈ ರನ್ನಿಂಗಲ್ಲಿ ಇರೋದ್ರಿಂದ ತುಂಬ ಪೇಯ್ನ್ಗಳಿತ್ತು. ಆಗಾಗ ನೀ ಪೇಯ್ನ್ ಬರೋದು, ಆ್ಯಂಕಲ್ ಪೇಯ್ನು. ಸೊ ಮೇಡಮು ಕೆಲವೊಂದು ಮುದ್ರೆಗಳನ್ನು ಹೇಳಿಕೊಟ್ರು. ಈ ಮುದ್ರೆಗಳನ್ನು ಹಾಕ್ಕೊಂಡು ಇರೋದ್ರಿಂದ ನಾವು ನಮ್ಮ ಫ್ರೀ ಟೈಮಲ್ಲಿ ಅಥವಾ ಟಿ ವಿ ನೋಡುವಾಗ, ಸುಮ್ಮನೆ ಕೂತಾಗ ಈ ಮುದ್ರೆಗಳನ್ನು ಹಾಕ್ಕೊಂಡು ಕೂತ್ಕೊಂಡಾಗ ಮೇಡಮ್ ಹೇಳಿದಾಗೆ ಏನಾಯ್ತು ಅಂತ ಹೇಳಿದ್ರೆ, ಪೇಯ್ನ್ಗಳು ನಿಧಾನವಾಗಿ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಹಾಗೆ ತುಂಬ ರಿಲ್ಯಾಕ್ಸೇಷನ್ನು ಅನಿಸ್ತಾಯಿತ್ತು. ತುಂಬ ಖುಷಿ ಆಗೋದೇನೆಂದರೆ, ಇಲ್ಲಿ ಗ್ರೂಪ್ ಕೂಡ ಯೋಗಕ್ಕೆ ಬರುವಂಥವರು ಎಲ್ಲ ಸಪೋರ್ಟು ಕೂಡ ಚೆನ್ನಾಗಿದೆ. ಹಾಗೆ ಮೇಡಮು ತುಂಬ ಆತ್ಮೀಯವಾಗಿ ನಮ್ಮೆಲ್ಲರ ಜೊತೆಗೂ ಪ್ರತಿಯೊಬ್ಬರಿಗೂ ಯಾರಿಗೆ ಏನು ಪೇಯ್ನೋ, ಏನು ಇದು ಮೆಂಟಲ್ ಇರ್ಬೋದು ಅಥವಾ ಫಿಸಿಕಲ್ ಏನೇ ಪ್ರಾಬ್ಲಮ್ ಇದ್ದರೂ ಮೇಡಮ್ ಹತ್ರ ಸೊಲ್ಯೂಷನ್ ಇರುತ್ತೆ. ಕೂಲಾಗಿ ತಮ್ಮದೇ ಎಂಪತಿ ಅಂತಾರಲ್ಲ, ಮೇಡಮ್ ನಮ್ಮದು ಸಮಸ್ಯೆನ ತಮ್ಮದೇ ಸಮಸ್ಯೆ ಅನ್ನೋ ಹಾಗೆ ಅಷ್ಟು ಚೆನ್ನಾಗಿ ನಮಗೆ ಗೈಡ್ ಮಾಡಿ ಅಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಾರೆ. ಸೊ ನಾನು ಹೇಳೋದೇನಂತ ಹೇಳಿದರೆ, ಯೋಗದಿಂದ ಬಾಡಿಯಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಹಾಗೆ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಒಂದು ಒಳ್ಳೆಯ ಒಳ್ಳೆಯ ಆರೋಗ್ಯವನ್ನು ನಾವು ಪಡಿಬೋದು. ಸೊ ಬೆಟರ್ ನೀವೆಲ್ಲರೂ ಈ ಯೋಗಕ್ಕೆ ಜಾಯ್ನ್ ಆಗೋದು ತುಂಬ ಒಳ್ಳೆಯದು ಅಂತ ಅಂದ್ಕೊತೀನಿ. ಹಾಗೆ ಜಾಯ್ನ್ ಆಗಿ ಒಂದಿನ ಬರೋದು ಬಿಡೋದು ಅಲ್ಲ, ಯಾವುದೇ ಒಂದು ಕೆಲಸದಲ್ಲಿ ರೆಗ್ಯುಲರ್ ಆಗಿ ಅದು ಪ್ರಾಕ್ಟೀಸಲ್ಲಿರಬೇಕು, ರೆಗ್ಯುಲರ್ ಆಗಿ ಟಚ್ಚಲ್ಲಿರಬೇಕು. ಆಗ ಮಾತ್ರ ನಮಗೆ ಅದರಿಂದ ಬೆನಿಫಿಟ್ ಸಿಗೋಕ್ಕೆ ಸಾಧ್ಯ ಆಗುತ್ತೆ. 2 ತಿಂಗಳು 1 ತಿಂಗಳು ಮಾಡೋದು, ಇದರಿಂದ ನನಗೆ ಏನೂ ರಿಸಲ್ಟ್ ಸಿಗಲಿಲ್ಲ ಅನ್ನೋದು ಆ ಥರ ಮಾಡಿದೆ. ಕಂಟಿನ್ಯೂ ಆಗಿ ಮಾಡಿದ್ರೆ ನಾನು ಬರೀ 5 ತಿಂಗಳಿಂದ ಅಷ್ಟೇ ಹೋಗ್ತಾ ಇರೋದು. ಆದರೆ ನನಗೆ ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಸಿಕ್ಕಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೋಸ್ಕರ ಮೇಡಮ್ ಕೂಡ ಮಾಡಿದ್ದಾರೆ. ಪ್ರೇಯರ್ ಅಂತ ಮಾಡೋರು ನನ್ನ ಈ ದಿವ್ಯ ಸಾಯಿ ಯೋಗದಲ್ಲಿ ಇನ್ನೊಂದು ಏನು ಸ್ಪೆಷಲ್ ನಮ್ಮ ಮೇಡಮ್ದು ಅಂತ ಹೇಳಿದ್ರೆ, ಅವರು ಈಗಿನ ಕಾಲದಲ್ಲಿ ನಾವೆಲ್ಲದನ್ನು ನೋಡ್ತಾ ಇದ್ದೀವಿ, ಕೇವಲ ವ್ಯವಹಾರಿಕವಾಗಿರುತ್ತೆ. ಹಣಕ್ಕಾಗಿ ಎಲ್ಲದನ್ನು ಮಾಡ್ತಾರೆ. ಆದರೆ ಇಲ್ಲಿ ಅವ್ರಿಗೆ ಹಣ ಮುಖ್ಯನೇ ಅಲ್ಲ, ಸೇವೆ. ಒಂದು ಯೋಗದ ಮೂಲಕ ಒಂದು ಸೊಸೈಟಿಗೆ ಹೆಲ್ಪ್ ಆಗಬೇಕು, ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಬೇಕು, ಬೇರೆಯವರ ಪೇಯ್ನ್ ಕಡಿಮೆ ಆಗಬೇಕು, ಅವರಿಗೆ ಆರೋಗ್ಯ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶದಿಂದ ಮೇಡಮ್ ಎಲ್ಲರಿಗೂ ತುಂಬ ಚೆನ್ನಾಗಿ ಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ. ನಾನು ಅದಕ್ಕೆ ಕಾರಣವಾಗಿ ಇವತ್ತು ದಿವ್ಯ ಸಾಯಿ ಯೋಗ ಇನ್ಸ್ಟಿಟ್ಯೂಟ್ ಮತ್ತು ಸೀತಾರಾಮಮ್ಮ ಮೆಮೋರಿಯಬಲ್ ಟ್ರಸ್ಟ್
ಇಬ್ಬರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್.